ಶುದ್ಧ ಗುಗ್ಗು ಕಣೋ ನೀನು. ನೀನು ಯಾಕೋ ಕೂಲಿ ಕೆಲಸ ಮಾಡಬೇಕು? ನೀನು ನನಗೊಂದು ಉಪಕಾರ ಮಾಡೋದಾದರೆ ನಿನಗೆ ಕೈ ತುಂಬ ದುಡ್ಡು ಸಿಗುತ್ತೆ. ಏನು ಸಹಾಯ ಬೇಕಾದರೂ ಮಾಡ್ತೀನಿ ಹೇಳು. ಆ ಸಮಯದಲ್ಲಿ ಪ್ರಜ್ವಲ್ ಕೊಲೆ ಮಾಡೋದಕ್ಕೂ ಹೇಸಲಿಲ್ಲ. ಏನಿಲ್ಲ, ವೆರಿ ಸಿಂಪಲ್. ಈ ಪ್ಯಾಕೆಟ್ನ ತಗೊಂಡು ನಮ್ಮ ಕಾರ್ನಲ್ಲಿ ನೀನೇ ಡ್ರೈವ್ ಮಾಡ್ಕೊಂಡು ಹೋಗು. ಬನ್ನೇರ್ಘಟ್ಟದ ರಸ್ತೆಯ 12ನೇ ಮೈಲ್ಗಲ್ಲಿನ ಹತ್ರ ನೀಲಿ ವ್ಯಾನ್ನಲ್ಲಿ ಒಬ್ಬ ಗಡ್ಡ ಮೀಸೆ ಇರೋ ಮನುಷ್ಯ ನಿಂತಿರ್ತಾನೆ. ಅವನಿಗೆ ನೀನು ಈ ಪ್ಯಾಕೆಟ್ ಕೊಟ್ಟರೆ ಅವನು ನಿನಗೆ ಲಕ್ಷಾಂತರ ರೂಪಾಯಿ ಕೊಡ್ತಾನೆ. ಆ ದುಡ್ಡಲ್ಲಿ 15% ನನಗೆ. ದಿನಕ್ಕೆ ಏನಿಲ್ಲ ಅಂದರೂ ಮಿನಿಮಮ್ 15-20 ಸಾವಿರ ಧಾರಾಳವಾಗಿ ಸಂಪಾದಿಸ್ಬೋದು. ಕಿಶೋರ್ ಅವನ ಕೈಗೆ ದೊಡ್ಡ ಪುಸ್ತಕದ ಗಾತ್ರವಿದ್ದ ಕಂದು ಬಣ್ಣದ ಪಾಕೆಟ್ ನೀಡಿದಾಗ ಪ್ರಜ್ವಲ್ಗೆ ಅತ್ಯಂತ ಸಂತೋಷವಾಯಿತು. ತಾನು ಇಷ್ಟು ಸುಲಭವಾಗಿ ಒಂದು ಹನಿ ಬೆವರು ಸುರಿಸದೆ ಹಣ ಗಳಿಸ್ಬೋದಾದರೆ ಡ್ಯಾಡಿಯ ಆಸೆಯಂತೆ ಮೆಡಿಕಲ್ ಕಾಲೇಜ್ಗೆ ಯಾಕೆ ಮೊಣ್ಣು ಹೊರಬೇಕು? ತಾನೆಂಥ ಭಯಂಕರ ಜಾಲದಲ್ಲಿ ಸಿಲುಕೊಳ್ತಿದ್ದೇನೆ ಎಂಬ ಅರಿವು ಅವನಿಗಿರಲಿಲ್ಲ. ಅಂದಿನಿಂದ ಪ್ರಜ್ವಲ್ನ ದಿನಚರಿಯೇ ಬದಲಾಯಿತು. ಅವನು ಕಾಲೇಜಿನ ನೆಪ ಹಾಕ್ಕೊಂಡು ಕಿಶೋರ್ನ ಫಾರ್ಮ್ ಹೌಸಿಗೆ ಹೋಗ್ತಿದ್ದ. ಅಲ್ಲಿ ಕಿಶೋರ್ನ 4-5 ಆಪ್ತ ಗೆಳೆಯರು ಬರ್ತಿದ್ರು. ಕಿಶೋರ್ನ ಆದೇಶದಂತೆ ಪ್ರಜ್ವಲ್ ಕಾರ್ನಲ್ಲಿ ಅವನು ಹೇಳಿದ ಜಾಗಕ್ಕೆ ಹೋಗ್ತಿದ್ದ. ಸಾಮಾನ್ಯವಾಗಿ ಅವನಿಗಾಗಿ ಕಾಯ್ತಿದ್ದ ವ್ಯಕ್ತಿ ಮಾಸಿಯಾದ ಜೀನ್ಸ್ ಧರಿಸಿ ನೀಲ ಕಾಯದವನಾಗಿರ್ತಿದ್ದ. ಮಾಲ್ ನಿಕಾಲೋ ಎಂದು ಕಾರಿನ ಬಳಿ ಬಂದು ಹೊರಟಾಗಿ ಕೇಳಿದ್ರೆ ಪ್ರಜ್ವಲ್ ಭಯ ಭಕ್ತಿಯಿಂದ ಕಿಶೋರ್ ಕೊಡೋ ಪ್ಯಾಕೆಟ್ ಅವನ ಕೈಗಿಡ್ತಿದ್ದ. ಅವನ್ಯಾರು, ಏನು ಪದಾರ್ಥಗಳನ್ನು ಯಾರಿಗೆ ಎಲ್ಲಿ ತಲುಪಿಸ್ತೇನೆಂದು ಪ್ರಜ್ವಲ್ ಎಂದು ಕಿಶೋರ್ನನ್ನು ಕೇಳಿರಲಿಲ್ಲ. ಅವನು ಹಿಂತಿರುಗಿ ಬಂದು ತನಗೆ ಮನಸ್ಸಿಗೆ ಬಂದಷ್ಟು ಚುಚ್ಚುಮದ್ದು ತೆಗೆದುಕೊಂಡು ಸಂಜೆ ಇಳಿಮುಖ ಆಗುವವರೆಗೂ ಕಿಶೋರ್ನ ಜೊತೆಯಲ್ಲೇ ಇರ್ತಿದ್ದ. ಒಮ್ಮೆ ಕಿಶೋರ್ ತನ್ನ ಗೆಳೆಯರೊಡನೆ ನಂದಿ ಬೆಟ್ಟಕ್ಕೆ ಹೋಗಬೇಕೆಂದು ಯೋಜನೆ ಹಾಕಿ ಹುಡುಗರ ಜೊತೆ ಹುಡುಗಿಯೊಬ್ಬಳನ್ನು ಕರೆ ತಂದಾಗ ಪ್ರಜ್ವಲ್ ಮುಖ ಹಳ್ಳಗೆ ಮಾಡಿದ. ಮನುಷ್ಯಳ ಹೊರತು ಅವನ ಬಾಳ್ನಲ್ಲಿ ಯಾವ ಹೆಣ್ಣಿಗೂ ಸ್ಥಾನವಿರಲಿಲ್ಲ. ಇದೆಲ್ಲ ನನಗಿಷ್ಟವಿಲ್ಲ ಯಾರ್, ನಾನು ನಿಮ್ಮ ಜೊತೆ ಬರಲ್ಲ. ಅವನು ಕಿಶೋರ್ನಿಗೆ ಪಿಸು ಧ್ವನಿಯಲ್ಲಿ ಹೇಳಿದಾಗ ಕಿಶೋರ್ ಅವನನ್ನು ಗದರಿದ. ಹಾಗೆಲ್ಲ ನೀನು ತಪ್ಪಿಸ್ಕೊಡೋಕ್ಕಾಗಲ್ಲ. ನಿನ್ನನ್ನು ನಾವ್ಯಾರೂ ಯಾವುದಕ್ಕೂ ಒತ್ತಾಯ ಮಾಡಲ್ಲ. ಆದರೆ ನೀನು ನಂದಿ ಬೆಟ್ಟಕ್ಕೆ ಬರಲೇಬೇಕು. ಇಲ್ದಿದ್ರೆ ಇವತ್ತು ನಿನಗೆ ಇಂಜೆಕ್ಷನ್ ಇಲ್ಲ. ಇಂಜೆಕ್ಷನ್ ಎಂಬ ರಾಮಬಾಣವೇ ಪ್ರಜ್ವಲ್ನನ್ನು ಎಚ್ಚರಿಸಲು ಸಾಕಾಗಿತ್ತು. ಒಲ್ಲದ ಮನಸ್ಸಿನಿಂದಲೇ ಅವನ ಕಾರನ್ನೇರಿ ಸ್ಟಾರ್ಟ್ ಮಾಡಿದ. ಕಾರಿನಲ್ಲಿ ಕಿಶೋರ್ ಮತ್ತು ಅವನ ಗೆಳೆಯರು ಆ ಹುಡುಗಿಯ ಜೊತೆ ಅತಿ ರೇಖವಾಗಿ ವರ್ತಿಸೋದು ಕಂಡು ಪ್ರಜ್ವಲ್ಗೆ ಬೇಸರವಾಗಿತ್ತು. ನಂದಿ ಬೆಟ್ಟಕ್ಕೆ ಹೋದ ಮೇಲೂ ಅವನು ಅವರುಗಳ ಜೊತೆ ಸೇರದೆ ಡ್ರಿಂಕ್ಸ್ ಕಂಠಪೂರ್ತಿ ಕುಡಿದು ತನಗೆ ಪ್ರಿಯವಾಗಿದ್ದ ಇಂಜೆಕ್ಷನ್ ತೆಗೆದುಕೊಂಡು ಮಲಗಿಬಿಟ್ಟಿದ್ದ. ನಾವೆಲ್ಲ ಮಜಾ ಮಾಡ್ತಿದ್ರೆ ಇವನ್ ನೋಡಿ ಕುಂಭಕರ್ಣನ ಹಾಗೆ ಗೋರ್ಕೆ ಹೊಡಿತಿರೋದು. ಕಿಶೋರ್ ನಗುತ್ತಾ ನೀರಿನ ಬಾಟಲ್ನನ್ನೇ ತಲೆ ಕೆಳಗಾಗಿ ಮಾಡಿ ಪ್ರಜ್ವಲ್ ಮೇಲೆ ಸುರಿದ. ಹೇಳೋ ಕುಂಭಕರ್ಣ, ನಾವೆಲ್ಲ ವಾಪಸ್ ಹೋಗ್ತಾ ಇದ್ದೀವಿ. ನೀನು ಹೀಗೆ ಬಿದ್ದಿದ್ರೆ ಕಾರ್ ಡ್ರೈವ್ ಮಾಡೋದು ಯಾರು? ಡ್ರೈವ್ ಮಾಡೋಕ್ಕೆ ನಾನು ಒಬ್ಬನೇ ಆಗಬೇಕಾ? ಪ್ರಜ್ವಲ್ ಗೊಣಗುತ್ತಲೇ ಎದ್ದ. ಆಗ ಸಂಜೆ ಇಳಿಮುಖವಾಗ್ತಿತ್ತು. ಬನ್ನಶಂಕರಿಯ ಬಳಿ ಗೆಳೆಯರು ಇಳಿದ ಮೇಲೆ ಕಾರಿನಲ್ಲಿ ಪ್ರಜ್ವಲ್, ಕಿಶೋರ್ ಹಾಗೂ ಆ ಹುಡುಗಿ ಮೂವರೇ ಉಳಿದಿದ್ರು. ತಮ್ಮನ್ನು ಯಾರೋ ಹಿಂಬಾಲಿಸ್ತಿದ್ದಾರೆ ಎಂದು ಕಿಶೋರನಿಗೆ ಅರಿವಾದಾಗ ಅವನು ಜಾಗೃತನಾದ. ಪ್ರಜ್ಜು, ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡು, ಆ ಕ್ರಾಸ್ ರೋಡ್ನಲ್ಲಿ ಕಾರ್ ತಿರುಗಿಸ್ಕೊ ಎಂದು ಆತುರದಿಂದ ಹೇಳಿದಾಗ ಪ್ರಜ್ವಲ್ ಚಕಿತನಾದ. ಯಾಕೋ, ಮನೆ ಇರೋದು ಆ ಕಡೆ ಅಲ್ವಾ? ನಾನು ಹೇಳೋದು ಕೇಳು. ಮಿರರ್ನಲ್ಲಿ ನೋಡಿದ್ಯಾ? ವಿ ಆರ್ ಬೀಯಿಂಗ್ ಫಾಲೋಡ್. ಕಿಶೋರ್ನ ಮುಖ ಬಿಳಿಪೇರಿತು. ಆ ಹುಡುಗಿಯು ಬೆದರಿದಂತೆ ಕಂಡ್ಲು. ಪ್ರಜ್ವಲ್ ಕಾರಿನ ವ್ಯೂ ಮಿರರ್ನಲ್ಲಿ ನೋಡಿದಾಗ ಬಿಳಿ ಬಣ್ಣದ ಹೊಯ್ಸಳ ಪೊಲೀಸ್ ವ್ಯಾನ್ ತಮ್ಮನ್ನು ಹಿಂಬಾಲಿಸ್ತಿರೋದು ಕಾಣಿಸ್ತು. ಫಾಸ್ಟರ್ ಫಾಸ್ಟರ್, ಬೇಗ ಹೋಗು. ಕಿಶೋರ್ ಕೂಗ್ತಿದ್ದಂತೆ ಹೊಯ್ಸಳ ವಾಹನ ವೇಗವಾಗಿ ಬಂದು ಅವರ ಕಾರಿನ ಮುಂದೆಯೇ ನಿಂತಾಗ ಕಿಶೋರ್ ಮೆಲ್ಲಗೆ ತಲೆ ಚಚ್ಕೊಂಡ. ಬಿಡ್ಲಿ ಶರ್ಟ್, ಇನ್ನು ಸಿಕ್ಕಾಕೊಂಡಂಗೆ. ಇಬ್ಬರು ಕಾಕಿ ಪ್ಯಾಂಟಿನ ಬಿಳಿ ಶರ್ಟ್ ಧರಿಸಿದ ಪೊಲೀಸರು ವ್ಯಾನಿನಿಂದ ಕೆಳಗಿಳಿದು ಬಂದು ಕಾರಿನ ಹಿಂದಿನ ಸೀಟ್ನಲ್ಲಿ ಬಗ್ ನೋಡಿದ್ರು. ನೀವಿಬ್ರು ಯಾರು? ನಿಮ್ಮ ಹೆಸರೇನು? ಎಲ್ಲಿಗೆ ಹೋಗ್ತಾ ಇದ್ದೀರಿ? ಪ್ರಜ್ವಲ್ ತಬ್ಬಿಬ್ಬಾದ. ಆದರೆ ಕಿಶೋರ್ ಧೈರ್ಯದಿಂದ, ನನ್ನ ಹೆಸರು ಮುರಳೀಕೃಷ್ಣ, ಇವನು ಕುಮಾರ್ ಅಂತ, ನಾವಿಬ್ರು ಸಂಬಂಧಿಕರು.
ಈ ಹುಡುಗಿ? ಪೊಲೀಸ್ನವರ ನೋಟ ಸಂಶಯಾತ್ಮಕವಾಗಿ ಹುಡುಗಿಯತ್ತ ಹರಿದಾಗ ಕಿಶೋರ್ ನಗುತ್ತಾ ಅವಳತ್ತ ನೋಡ್ದ. ಇವಳು ನನ್ನ ಪ್ರಿಯಾನ್ಸಿ, ಪ್ರಿಯಾ ಅಂತ. ಕುಮಾರ್ ಅವಳ ಅಣ್ಣ. ಮುಂದಿನ ತಿಂಗಳು ನಮ್ಮ ಮದುವೆ ಇದೆ, ಅದಕ್ಕೆ ಜವಳಿ ತರೋಕೆ ಹೋಗ್ತಾ ಇದ್ದೀವಿ. ಪೊಲೀಸ್ನವನು ಕಿಶೋರ್ನನ್ನೊಮ್ಮೆ ಪ್ರಜ್ವಲ್ನನ್ನೊಮ್ಮೆ ಅಳೆಯುವಂತೆ ನೋಡಿದ. ನಿಮ್ಮನೆ ಎಲ್ಲಿದೆ? ಅಡ್ರೆಸ್ ಕೊಡಿ. ಬನಶಂಕರಿಯಲ್ಲಿ. ನನ್ನ ಅಡ್ರೆಸ್ ಬರೆದುಕೊಳ್ಳಿ. ಕಿಶೋರ್ ನೀಲಜಾಲವಾಗಿ ತನಗೆ ಬಾಯಿಗೆ ಬಂದ ವಿಳಾಸ ಹೇಳಿದಾಗ ಅವನ ಚಾಣಾಕ್ಷತೆಗೆ ಪ್ರಜ್ವಲ್ ಬೆರಗಾದ. ಅವನ್ ಸುಳ್ಳು ಅಡ್ರೆಸ್ ಹೇಳ್ತಿರುವನೆಂದು ಪೊಲೀಸವನವರಿಗೂ ಗೊತ್ತು. ಅವರು ಸೊಟ್ಟೆಗೆ ನಗುತ್ತಾ, ನಮ್ಮ ಜೊತೆ ಸ್ಟೇಷನ್ಗೆ ಬನ್ನಿ, ನಿಮ್ಮ ತಂದೆಗೆ ಫೋನ್ ಮಾಡಿ ಕರೆಸ್ತೀನಿ, ಆಗ ನಿಜ ಹೇಳ್ತಿರೋ ಸುಳ್ಳು ಹೇಳ್ತಾ ಇದ್ದೀರೋ ಗೊತ್ತಾಗತ್ತೆ ಎಂದಾಗ ಪ್ರಜ್ವಲ್ ಮೆಲ್ಲನೆ ಬೆವರೇರಿದ. ತಾನು ಪೊಲೀಸ್ ಸ್ಟೇಷನ್ಗೆ, ಇನ್ನು ಡ್ಯಾಡಿಗೆ ತಿಳಿದ್ರೆ ನನ್ನ ಮೈ ಮೂಳೆ ಪುಡಿ ಪುಡಿಯಾಗೋದು ಖಂಡಿತ. ಕಿಶೋರ್ ಇದರಲ್ಲಿ ಅನುಭವಿಸ್ದ. ಅವನು ಮೆಲ್ಲಗೆ ಕೆಳಗಿಳಿದು ಪೊಲೀಸ್ನವರತ್ತ ಅರ್ಥಗರ್ಭಿತವಾಗಿ ನುಡಿದ, ಸರ್, 1 ನಿಮಿಷ ಬನ್ನಿ. ಅವರನ್ನು ಕೊಂಚ ದೂರ ಕರೆದೊಯ್ದು ತನ್ನ ಜೇಬಿನಿಂದ 10,000 ರೂಪಾಯಿಗಳ ಕಟ್ಗಳನ್ನು ತೆಗೆದು ಗೌಪ್ಯವಾಗಿ ಚಮತ್ಕಾರಿಂದ ಅವರ ಕೈಗೆ ತುರುಕಿದ. ವಿಶ್ವಾಸ ಇರಲಿ ತಗೊಳ್ಳಿ ಸರ್, ಪರವಾಗಿಲ್ಲ. ಪೊಲೀಸ್ನವರು 1 ನಿಮಿಷ ಅವನನ್ನೇ ನೋಡಿದಾಗ ಕಿಶೋರ್ ಕೊಂಚ ಬೆದರಿ ಹಿಮ್ಮೆಟ್ಟಿದ. ತಾನೇನಾದರೂ ತಪ್ಪು ಹೆಜ್ಜೆ ಇಟ್ಟಿದ್ದೀನ? ವ್ಯಾನ್ನಲ್ಲಿ ಇನ್ನಿಬ್ಬರಿದ್ದಾರೆ. ಅವರು ನಿಧಾನವಾಗಿ ಹೇಳಿದಾಗ ಕಿಶೋರ್ ನೀರಳವಾಗಿ ಉಸಿರಾಡಿದ. ನನ್ನ ಹತ್ರ ಇಷ್ಟೇ ಇರೋದು, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ ಹುಡುಗಿ ನಿಜವಾಗಿಯೂ ನಿನ್ನ ಪ್ರಿಯಾನ್ಸಿನ? ಪೊಲೀಸ್ ಗಡುಸಾಗಿ ಕೇಳಿದಾಗ ಕಿಶೋರ್ ತಟ್ಟನೆ ತನ್ನ ಕೊರಳಿನಿಂದ ಚಿನ್ನದ ಸರ ತೆಗೆದು ಅವರ ಕೈಗಿಟ್ಟ. ಇದು ಚಿನ್ನದ್ದು, ಇದರ ಬೆಲೆ 15,000ಕ್ಕಿಂತ ಕಡಿಮೆ ಇಲ್ಲ. ಪೊಲೀಸ್ನವರು ಅವನನ್ನು ತಲೆಯಿಂದ ಕಾಲಿನವರೆಗೂ ಒಮ್ಮೆ ದಿಟ್ಟಿಸಿ, ಸರಿ ಹೋಗಿ ಎಂದಾಗ ಕಿಶೋರ್ ಗಡಿಬಿಡಿಯಿಂದ ಕಾರ್ ಎತ್ತಿ ಪ್ರಜ್ವಲ್ಗೆ ಪಿಸುಗುಟ್ಟಿದ. ಕಾರ್ ಸ್ಟಾರ್ಟ್ ಮಾಡು, ಬದುಕಿದೆ ಬಡಜೀವ ಎಂದು ಪ್ರಜ್ವಲ್ ಕಾರನ್ನು ಮುಂದಕ್ಕೋಡಿಸಿದ. ಸದ್ಯ ಅಂತೂ ಹೇಗೋ ತಪ್ಪಿಸ್ಕೊಂಡೆ. ಆಳಾದದ್ದು ಇವತ್ತೇ 25,000 ಅನ್ಯಾಯವಾಗಿ ಕೈ ಬಿಟ್ಟೋಯ್ತು. ಕಿಶೋರ್ ಗೊಣಗಿದಾಗ ಪ್ರಜ್ವಲ್ ಗೇರ್ ಬದಲಾಯಿಸುತ್ತಾ ಆಶ್ಚರ್ಯದಿಂದ ಕೇಳ್ದ, ನೀನ್ಯಾಕೆ ಸುಳ್ಳು ಹೆಸರು ಅಡ್ರೆಸ್ ಕೊಟ್ಟೆ? ಅದನ್ನು ಮುಚ್ಚಿಡೋಕೆ 25,000 ರೂಪಾಯಿ ಖರ್ಚು ಮಾಡಿದ್ಯಾ? ಕಿಶೋರ್, ಆ ಹುಡುಗಿ ಇಬ್ಬರು ನಕ್ಕಾಗ ಪ್ರಜ್ವಲ್ನ ಮುಖ ಕೆಂಪಾಯಿತು. ಕಾರಿನ ಡಿಕ್ಕಿಯಲ್ಲಿದ್ದ ಪ್ಯಾಕೆಟ್ ನೋಡಿದ್ಯಾ? ಅದರಲ್ಲಿ ಏನಿದೆ ಅಂತ ಗೊತ್ತಿದ್ರೆ ಬರೀ 25,000ವೇನು 1,00,000 ಖರ್ಚು ಮಾಡಿದ್ರೂ ನಾವು ಕಂಬಿ ಎಣಿಸೋದು ತಪ್ತಿರ್ಲಿಲ್ಲ ಎಂದ ಅವನ ಮಾತಿಗೆ ಆ ಪ್ಯಾಕೆಟ್ನಲ್ಲಿ ಏನಿದೆ ಎಂದು ಪ್ರಜ್ವಲ್ ಮುಗ್ಧವಾಗಿ ಕೇಳ್ದ. ಏ ಬುದ್ದು, ಇಷ್ಟು ದಿನಗಳು ನೀನು ತಗೊಂಡು ಹೋಗಿ ಸಪ್ಲೈ ಮಾಡ್ತಿದ್ಯಲ್ಲ, ಅದು ಏನು ಅಂತ ನಿನಗೆ ಗೊತ್ತಿಲ್ವಾ? ಇಲ್ಲ, ನೀನು ಕೇಳಲಿಲ್ಲ, ಅದಕ್ಕೆ ನಾನು ಹೇಳಲಿಲ್ಲ. ನೀ ಇಷ್ಟು ಪೆದ್ದ ಅಂತ ಗೊತ್ತಿರಲಿಲ್ಲ. ಸದ್ಯ ನಿನ್ಗೆ ಹೀಗೆ ಹೇಳ್ಬಿಡೋದು ವಾಸಿ. ಇಲ್ದಿದ್ರೆ ಎಂದಾದರೂ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ರೆ ನಮ್ಮನ್ನು ಕಷ್ಟಕ್ಕೆ ತಳ್ಳಿಬಿಡ್ತೀಯ. ಪೆಡ್ಲಿಂಗ್ ಈಸ್ ಅ ನ್ಯಾಷನಲ್ ಅಫೆನ್ಸ್, ಕಿಶೋರ್ ನಗುತ್ತಾ ಹೇಳಿದಾಗ ಪ್ರಜ್ವಲ್ ಸರಕ್ಕನೆ ಬ್ರೇಕ್ ಹಾಕಿದ. ಏನಂದೆ? ಆ ಗಡ್ಡದವನಿಗೆ ನಾನು ಇಷ್ಟು ದಿನ ಸಪ್ಲೈ ಮಾಡ್ತಾ ಇದ್ನ? ಇನ್ನೇನು ಮತ್ತೆ, ನಿನ್ನ ಇಂಜೆಕ್ಷನಲ್ಲಿ ಕಾಶಿಯಿಂದ ಗಂಗಾ ನದಿ ನೀರು ತುಂಬಿಕೊಂಡು ಕೊಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ಕಿಶೋರ್ ವ್ಯಂಗ್ಯವಾಗಿ ಹೇಳಿದಾಗ ಆ ಹುಡುಗಿ ಕಿಸಕ್ಕನೆ ನಕ್ಕಳು. ಪ್ರಜ್ವಲ್ನ ಮುಖ ಮುರಿದಂತಾಯ್ತು. ನಾನು ಇದಕ್ಕೆ ಅಡಿಕ್ಟ್ ಅಂತ ನನಗೆ ಗೊತ್ತು ಕಿಶೋರ್, ಆದರೆ ಇದಕ್ಕೆ ಪೆಡ್ಲರ್ಸ್ ಆಗಿ ದೇಶದ್ರೋಹ ಮಾಡೋಕೆ ನನ್ನ ಮನಸ್ಸು ಒಪ್ಪಲ್ಲ. ಇನ್ಮೇಲೆ ಈ ಕೆಲಸಕ್ಕೆ ನನ್ನನ್ನು ಕಳಗಿಸ್ಬೇಡ. ಬೇಡ ಬಿಡು, ಇನ್ಮೇಲೆ ನಮ್ಮ ಮನೆಗೂ ಬರಬೇಡ. ನಿಮ್ಮ ಮನೆಯಲ್ಲೇ ಬೆಚ್ಚಗೆ ಅಪ್ಪ ಅಮ್ಮನ ಮಡಿಲಲ್ಲಿ ಮಲ್ಕೋ. ಇಂಜೆಕ್ಷನ್ ವಿಷಯ ಮರೆತುಬಿಡು. ಕಿಶೋರ್ ಸಲೀಸಾಗಿ ಹೇಳಿದಾಗ ಪ್ರಜ್ವಲ್ 2 ಕೈಗಳಿಂದ ತನ್ನ ತಲೆ ಹಿಡ್ಕೊಂಡ. ಟು ಹೆಲ್ ಕಿಶೋರ್, ಯಾಕೋ ಹೀಗೆ ಹಿಂಸೆ ಮಾಡ್ತೀಯಾ? ಕಿಶೋರ್ ನಕ್ಕು ಅವನ ಬೆನ್ ತಟ್ಟಿದ. ಪ್ರಜ್ಜು, ಈ ಅಖಾಡಕ್ಕೆ ಇಳಿದ ಮೇಲೆ ಹೊರಗೆ ಬರೋ ಹಾಗಿಲ್ಲ. ಇಂಜೆಕ್ಷನ್ ಇಲ್ಲದೆ 1 ದಿನ ಬದುಕ್ತೀಯಾ? ಹೆದರಬೇಡ, ನಾವು ಯಾವತ್ತೂ ಸಿಕ್ಕಿ ಬೀಳದ ಹಾಗೆ ನೋಡ್ಕೊಳ್ಳೋಕ್ಕೆ ನಾನಿದ್ದೀನಿ. ಇದು ಹುಲಿ ಬೋನ್ನಲ್ಲಿ ಕೈ ಹಿಟ್ಟಾಗಮ್ಮ. ಹುಲಿ ಬಾಯಿಗೆ ಬೀಳದ ಹಾಗೆ ಎಚ್ಚರಿಕೆಯಿಂದ ಇರಬೇಕು. ಪ್ರಜ್ವಲ್ ಖಿನ್ನವಾಗಿ ಕುಳಿತುಬಿಟ್ಟ. ತಾನು ನೀರಿಗೆ ಇಳಿದಾಗಿದೆ. ಇನ್ನು ಚಳಿ ಏನು ಮಳೆ ಏನು, ಅಲೆಗಳೊಂದಿಗೆ ಈಜಿ ದಡ ಸೇರೋದು ಅಥವಾ ನೀರಿನ ಪ್ರವಾಹದಲ್ಲಿ ಕೊಚ್ಚಿ ಹೋಗೋದು ತನಗೆ ತಿಳಿಯದ ಸಂಗತಿ.
ರಾತ್ರಿ 10:30 ಆಗಿತ್ತು. ಎಲ್ಲರದು ಊಟವಾದ ಮೇಲೆ ಸುಮತಿ ಹಾಲನ್ನು ಹಾಕಿ ಅಡಿಗೆ ಮನೆಯ ಬಾಗಿಲು ಮುಚ್ಚಿ ಹಾಲ್ಗೆ ಬಂದ್ಲು. ಸಾತ್ವಿಕ್ ಟಿವಿ ಆನ್ ಮಾಡಿ ಯಾವುದೋ ಕಾರ್ಯಕ್ರಮ ವೀಕ್ಷಿಸುತ್ತಿದ್ದ. ಗೋಪಾಲ್ ರೂಮ್ನಲ್ಲಿ ಹಾಸಿಗೆ ಹೊರಗೆ ಪುಸ್ತಕ ಓದುತ್ತಾ ಮಲಗಿದ. ಅಷ್ಟರಲ್ಲಿ ಹೊರಗೆ ಬಾಗಿಲ ಕರೆಗಂಟೆ ಸದ್ದಾದಾಗ ಸುಮತಿ ಆಶ್ಚರ್ಯವಾಯಿತು. ಸುಮಾ, ಕಿಟಕಿಯಲ್ಲಿ ನೋಡಿ ಬಾಗಿಲು ತೆಗಿ. ಇಷ್ಟೊತ್ತಿನಲ್ಲಿ ಯಾರು ಬಂದಿದ್ದಾರೋ ಏನೋ. ಗೋಪಾಲ ನುಡಿದಾಗ ಸುಮತಿ ಕಿಟಕಿಯಿಂದ ಇಣಿಕಿ ನೋಡಿ ಉದ್ಗಾರ ತೆಗೆದ್ಲು. ಪ್ರಜ್ವಲ್, ಏನಪ್ಪ ಇಷ್ಟೊತ್ತಿನಲ್ಲಿ? ಬಾ ಹೊಳಗೆ. ಸುಮತಿ ಅಗುಲಿ ತೆಗೆದೊಡನೆ ಪ್ರಜ್ವಲ್ ದಡಾರನೆ ಬಾಗಿಲು ತಳ್ಕೊಂಡು ಒಳಗ್ ಧಾವಿಸಿ ಬಂದವನೇ ತಟ್ಟನೆ ಬಾಗಿಲು ಮುಚ್ಚಿದ. ಅವನ ಮುಖ ಭೂತ ದರ್ಶನದಂತಾಗಿತ್ತು. ಬಿಳುಪೇರಿತು. ಎದೆ ಭಯದಿಂದ ಇಳಿತಿತ್ತು. ಅವನನ್ನು ನೋಡಿದ ಸುಮತಿಗೆ ಕೂಡಲೇ ಅವನ್ ಗುರುತು ಸಿಗದಂತಾಯಿತು. ಯಾವಾಗಲೂ ಅಡಿಯಿಂದ ಮುಡಿಯವರೆಗೂ ಶಿಸ್ತಾಗಿ ಉಡುಪು ಧರಿಸಿ ರಾಜಕುಮಾರನಂತಿದ್ದ ಪ್ರಜ್ವಲ್ ಈಗ ಕಳೆಗೊಂದಿದ ಮುಖ, ಸುಕ್ಕಾದ ಬಟ್ಟೆ, ಬರಿಯಲ್ಲಿ ಕೃಶವಾದ ದೇಹದಿಂದ ಭಿಕ್ಷುಕನಂತೆ ಕಾಣ್ತಿದ್ದ. ಒಂದು ಬಗೆಯ ಕಮಟು ವಾಸನೆ ಅವನನ್ನು ಆವರಿಸಿತು. ಸುಮತಿಗೆ ಅವನ ಸ್ಥಿತಿ ಕಂಡು ಕರುಳು ಹಿಂಡಿದಂತಾಯಿತು. ಏನು ಪ್ರಜ್ವಲ್, ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ ತಾನೆ? ಗೋಪಾಲ ರೂಮಿನಿಂದ ಹೊರಗೆ ಬಂದಾಗ ಪ್ರಜ್ವಲ್ ಅವರತ್ತ ಧಾವಿಸಿದ. ಚಿಕ್ಕಪ್ಪ ಚಿಕ್ಕಪ್ಪ ಎಂದು ಅವನು ಗೋಪಾಲನನ್ನು ತಬ್ಬಿ ಎಳೆದು ಮಗುವಿನಂತೆ ಅತ್ತಾಗ ಗೋಪಾಲನಿಗೂ ಕಂಠ ಬಿಗಿದು ಬಂತು. ಏನ್ ಮರಿ, ನಿನ್ನ ಅವಸ್ಥೆ? ನಿಮ್ಮಪ್ಪ ನಿನ್ನನ್ನು ರಾಜಾದಿರಾಜನ ಹಾಗೆ ನೋಡ್ಕೊಬೇಕು ಅಂತ ಆಸೆ ಪಡ್ತಾನೆ. ನೀನು ನೋಡಿದ್ರೆ ಒಳ್ಳೆ ಬಿಕಾರಿ ಹಾಗೆ ಕಾಣಿಸ್ತಿದೆಯಲ್ಲೋ. ಏನಾಯ್ತು ಹೇಳು? ನಿಮ್ಮಪ್ಪ ಅಮ್ಮ ಏನಾದರೂ ಬೈದ್ರಾ? ಪ್ರಜ್ವಲ್ ಆ ಪ್ರಶ್ನೆಗೆ ಉತ್ತರಿಸದೆ, ಚಿಕ್ಕಪ್ಪ, ನಾನು ಸ್ವಲ್ಪ ದಿನಗಳು ನಿಮ್ಮ ಮನೆಯಲ್ಲೇ ಇರ್ತೀನಿ, ಪ್ಲೀಸ್ ಬೇಡ ಅನ್ಬೇಡಿ ಎಂದು ಅಂಗಲಾಚಿದಾಗ ಸುಮತಿಯ ಮುಖದಲ್ಲಿ ಆಶ್ಚರ್ಯದ ಚಿಹ್ನೆ ಇತ್ತು. ಸಾತ್ವಿಕ್ ಟಿವಿ ಆರಿಸಿ ಅವನ ಮುಂದೆ ಕುಳಿತ. ಸ್ವಲ್ಪ ದಿನಗಳ್ಯಾಕೆ? ನಿನ್ ಇಷ್ಟ ಬಂದಷ್ಟು ದಿನಗಳು ಧಾರಾಳವಾಗಿ ಇರುವಂತೆ. ಆದರೆ ಅದಕ್ಕೆ ಕಾರಣ ಏನು ಅಂತ ಮೊದಲು ಹೇಳಬೇಕು. ಗೋಪಾಲ ಗಡುಸಾಗಿ ನುಡಿದಾಗ ಪ್ರಜ್ವಲ್ ಶರ್ಟಿನ ತೋಳಿನಿಂದಲೇ ಕಣ್ಣೊರೆಸ್ಕೊಂಡ. ಏನಿಲ್ಲ ಚಿಕ್ಕಪ್ಪ, ಮನಸ್ಸಿಗೇನೋ ಬೇಜಾರು, ಅದಕ್ಕೆ ಬಂದೆ. ನಿಮ್ಮ ಅಪ್ಪ ಅಮ್ಮನಿಗೆ ಗೊತ್ತಾ ನೀನು ಇಲ್ಲಿಗೆ ಬಂದಿರೋದು? ಎನ್ನುವಾಗ ಅವನ ದನಿಯಲ್ಲೇನೋ ವಂಚನೆ ಇತ್ತು. ಅವನ ಮಾತುಗಳು ನಿಜವೆಂದು ಗೋಪಾಲ ಸಂಪೂರ್ಣವಾಗಿ ನಂಬದಿದ್ರು ವಿಷಯ ಮುಂದುವರಿಸಲಿಲ್ಲ. ಸುಮಾ, ಅವನನ್ನು ನೋಡೋಕ್ಕಾಗಲ್ಲ, ಪಾಪ ಹಸಿದಿದ್ದಾನೆ ಅನ್ಸುತ್ತೆ, ಒಂದಿಷ್ಟು ಊಟ ಹಾಕು, ತಿಂದು ಮಳ್ಕೊಳ್ಳಿ ಎಂದು ಎದ್ದು ರೂಮಿನೊಳಗೆ ಹೋದ. ಸುಮತಿ ಅಕ್ಕರೆಯಿಂದ ಅವನ ತಲೆ ಕೊಡವಿ, ಪ್ರಜ್ಜು ಊಟ ಮಾಡು ಹೇಳಪ್ಪ ಎಂದಾಗ ಪ್ರಜ್ವಲ್ ಕಣ್ಣುಗಳೆತ್ತಿ ಅಳುತ್ತಾ ನೋಡಿದ. ಅದರಲ್ಲಿದ್ದ ವಿಚಿತ್ರ ನಿಸ್ಸಹಜ ಕಳೆ ಕಂಡು ಅವಳಿಗೆ ಗಾಬರಿಯಾಯಿತು. ಊಟ ಬೇಡ ಚಿಕ್ಕಮ್ಮ. ಅವನ ದನಿ ಎಲ್ಲೋ ಪಾತಾಳದಿಂದ ಬಂದಂತಿತ್ತು. ಒಂದು ತುತ್ತು ಮೊಸರು ಅನ್ನನಾದರೂ ತಿನ್ ಮಲ್ಕೋ ಹೇಳು. ಸಾತ್ವಿ, ಅವನಿಗೆ ನಿನ್ನ ರೂಮ್ನಲ್ಲೇ ಜಾಗ ಮಾಡಿಕೊಡು. ಯಾಕೋ ತುಂಬ ಸುಸ್ತಾದಾಗೆ ಕಾಣ್ತಾನೆ. ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಲಿ. ಸುಮತಿಯ ಅಕ್ಕರೆಯ ಉಪಚಾರಕ್ಕೆ ಸೋತು ಹೊಟ್ಟೆಗೆ ಸೇರಿದಿದ್ರೂ 4 ತುತ್ತು ಮೊಸರು ಅನ್ನ ತಿಂದು ಸಾತ್ವಿಕನೊಂದಿಗೆ ಮಲಗಿದ ಪ್ರಜ್ವಲ್ಗೆ ರೆಪ್ಪೆಗಳು ಕೂಡಿಸಲಾಗಲಿಲ್ಲ. ಮನಸ್ಸಿನಲ್ಲಿ ಏನೋ ಹಿಂಸೆ, ತಲೆಯಲ್ಲಿ ಅಗ್ನಿಸ್ಫೋಟ, ಮೈಯೆಲ್ಲ ಬೆಂಕಿ ಹತ್ಕೊಂಡಂತೆ ಹುರಿ. ಪಕ್ಕದಲ್ಲಿ ಸಾತ್ವಿಕ್ ಮಗುವಿನಂತೆ ಗಾಢ ನಿದ್ರೆಯಲ್ಲಿ ಇದ್ದನು. ಅವನ ನಿಶ್ಚಿಂತೆ ಮನೋಸ್ಥಿತಿ ಕಂಡು ಪ್ರಜ್ವಲ್ಗೆ ಅಸೂಯೆ ಆಯಿತು. ಇಂಥ ಸುಖ ನಿದ್ರೆ ತನಗೆ ಬರೋದು ಅದನ್ನು ತಡೆದುಕೊಂಡಾಗ ಮಾತ್ರ. ಅವನು ಅಶಾಂತಿಯಿಂದ ಹಾಸಿಗೆಯಲ್ಲಿ ಹೊರಳಾಡಿದ. ಒಳ್ಳೆಯ ನಿದ್ರೆ ಆವರಿಸದಿದ್ರೂ ಸಣ್ಣನೆಯ ಜೊಂಪು ಹತ್ತಿದಂತಾಗಿ ಕಣ್ಗಳು ನಿಧಾನವಾಗಿ ಮುಚ್ಚಿಕೊಂಡವು. ಅರೆ ನಿದ್ರೆ, ಅರೆ ಎಚ್ಚರದಲ್ಲೇ ಅವನಿಗೆ ಸುಮತಿಯ ದನಿ ಕೇಳಿಸಿತು. ಅವಳು 5 ಗಂಟೆಗೆ ಎದ್ದು ಡಿಕಾಕ್ಷನ್ ಹಾಕಿ ಬಾಯ್ಲರ್ ಸ್ವಿಚ್ ಒತ್ತಿ ಮನೆಯ ಮುಂದೆ ನೀರು ಹಾಕಿ ರಂಗೋಲಿ ಬಿಡುತ್ತಾ ಸಣ್ಣ ದನಿಯಲ್ಲಿ ಯಾವುದೋ ದೇವರ ನಾಮ ಗುಣಗುತ್ತಿದ್ಲು. ಪ್ರಜ್ವಲ್ ಇಂಜೆಕ್ಷನ್ ತೆಗೆದುಕೊಂಡಾಗ ಪಕ್ಕದಲ್ಲಿ ಬಾಂಬ್ ಸಿಡಿದ್ರೂ ಅವನಿಗೆ ಎಚ್ಚರವಾಗ್ತಿರಲಿಲ್ಲ. ಆದರೆ ಈಗ ಅದರ ಪ್ರಭಾವ ಇಲ್ಲದ ಒಂದು ಸೂಜಿ ಬಿದ್ದರೂ ಬೆಚ್ಚ ಬೀಳುವಂತಾಗ್ತಿತ್ತು. ಸಾತ್ವಿಕ್ ಆಗಲೇ ಎದ್ದು ಅಜಾರದಲ್ಲಿ ವ್ಯಾಯಾಮ ಮಾಡುತ್ತಿರುವಾಗ ಗೋಪಾಲ ವಾರ್ತೆಗಳನ್ನು ಕೇಳುತ್ತಾ ಕುಳಿತಿದ್ದ. ಸುಮತಿ ತಂದೆ ಮಗನಿಗೆ ಕಾಫಿ ತಂದಿಟ್ಲು. ಸುಮಾ, ಸಾತ್ವಿಕನಿಗೆ ಸ್ವಲ್ಪ ಹಾಲು ಜಾಸ್ತಿ ಹಾಕೊಡು. ಅಷ್ಟು ಸ್ಟ್ರಾಂಗ್ ಕಾಫಿ ಅವನ ಮೈಗೆ ಒಳ್ಳೇದಲ್ಲ. ಗೋಪಾಲ
ಕಾಕುಲತೆಯಿಂದ ನೋಡಿದಾಗ ಸುಮತಿ ಮರು ಮಾತನಾಡದೆ ಸಾತ್ವಿಕನ ಲೋಟಕ್ಕೆ ಇನ್ನಷ್ಟು ಹಾಲು ಬಗ್ಗಿಸಿದ್ಲು. ಸಾತ್ವಿಕ್ ಕಾಫಿ ಕುಡಿಯುತ್ತಿದ್ದಾಗ ಗೋಪಾಲ ಕೇಳ್ದ, ಪ್ರಜ್ವಲ್ ಎದ್ದಿದ್ದಾನ ನೋಡು, ಎದ್ದಿದ್ರೆ ಅವನಿಗೂ ಕಾಫಿ ಕೊಡು. ಸುಮತಿ ಕಾಫಿ ಹಿಡಿದು ರೂಮಿಗೆ ಬಂದಾಗ ಪ್ರಜ್ವಲ್ ಸೂರನ್ನು ನೋಡುತ್ತಾ ಕುರುಡಿನಂತೆ ಮಲಗಿದ್ದ. ಪಾದರಸದಂತೆ 1 ನಿಮಿಷ ಮನೆಯಲ್ಲಿ ನಿಲ್ಲದೆ ಓಡಾಡ್ತಿದ್ದ ಹುಡುಗನ್ ಯಾಕೆ ಇದ್ದಕ್ಕಿದ್ದಾಗೆ ಹೀಗೆ ಮಂಕಾದ? ಅವನಿಗೇನು ಕೊರತೆ ಇದೆ ಎಂದು ಸುಮತಿಗೆ ವ್ಯಥೆಯಾಯಿತು. ಪ್ರಜ್ವಲ್ ಕಾಫಿ ತಗೋ. ಸುಮತಿ ಕೂಗಿದಾಗ ಅವನು ಮಿಸುಕಾಡಲಿಲ್ಲ. ಅವಳು ಅವನ ಬಳಿ ಬಂದು ಮೆಲ್ಲಗೆ ಭುಜ ಮುಟ್ಟಿದಾಗ ಅವನು ಬೆಚ್ಚಿದ ರೀತಿ, ಅವನ ಮೈ ಅದರಿದ ಅನುಭವ ಸುಮತಿಯ ಕೈಗಳಿಗೆ ಗೋಚರಿಸಿತು. ಅವನು ಅಪರಿಚಿತನಂತೆ ಒಂದು ಕ್ಷಣ ಅವಳನ್ನು ದಿಟ್ಟಿಸಿ ನೋಡಿ ಮರುಕ್ಷಣದಲ್ಲೇ ಅವಳ ಗುರುತು ಹಿಡಿದವನಂತೆ ನಿಧಾನವಾಗಿ ಚಲಿಸಿ ಕೈ ನೀಡಿದ. ಬಿಸಿಯಾದ ದ್ರವ ಗಂಟಲಿನಲ್ಲಿ ಹಿಡಿದಾಗ ಅವನ ತಲೆ ಕೊಂಚ ತಿಳಿಯಾಯಿತು. ಗೋಪಾಲನ ಮನೆಯ ವಾತಾವರಣ ಕಂಡು ಪ್ರಜ್ವಲ್ನ ಮನಸ್ಸು ಕದಡಿ ಹೋಯಿತು. ತನ್ನ ಮನೆಯಲ್ಲಿ ಯಾವ ವಾರವೇ ಆಗಲಿ ತಂದೆ ತಾಯಿ ಎಂದು ಒಟ್ಟಿಗೆ ಕುಳಿತಿದ್ದೇ ಇರಲಿಲ್ಲ. ಗೋವಿಂದ ಟೀ ಕುಡಿದು ಕಾರ್ನ್ಫ್ಲೆಕ್ಸ್ ತಿಂದು 8 ಗಂಟೆಗೆಲ್ಲ ಮನೆ ಬಿಡ್ತಿದ್ದ. ವೈಶಾಲಿ 9:30ವರೆಗೂ ಮಹಡಿಯಿಂದ ಇಳಿದು ಬರುತ್ತಲೇ ಇರಲಿಲ್ಲ. ಪ್ರಜ್ವಲ್ಗೆ ತಿಂಡಿ, ಕಾಫಿ, ಊಟ, ಅಡಿಗೆ ಸೀತಮ್ಮನೆ ಒದಗಿಸ್ತಿದ್ರು. ಅವನಿಗೆ ತನಗೆ ಇಷ್ಟವಾದ ಅಡಿಗೆ ತಿಂಡಿ ಏನೆಂಬುದೇ ಮರೆತು ಹೋಗಿತ್ತು. ಭಾನುವಾರ ಆದುದರಿಂದ ಸುಮತಿ ಸಾತ್ವಿಕನ ನೆತ್ತಿಗೆ ಹರಳೆಣ್ಣೆ ಒತ್ತುತ್ತಾ, ಬಾಯ್ಲರ್ ಪೂರ್ತಿ ನೀರು ಕಾದಿದೆ, ನಾನೇ ನೀರು ಹಾಕ್ತೀನಿ, ತಲೆಗೆ ಸ್ನಾನ ಮಾಡ್ಕೊ ಎಂದು ಪ್ರಜ್ವಲ್ನತ್ತ ತಿರುಗಿ, ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್, ಥ್ಯಾಂಕ್ ಯು.